30,000 ಉದ್ಯೋಗ ಸೃಷ್ಟಿ ಮಾಡಬಹುದು ಕುಮಾರಸ್ವಾಮಿ ಅವರು. ಉದ್ಯೋಗವನ್ನು ಕೊಡ್ರಪ್ಪ. ಈಗ ನನ್ನ ಕೈಲಾದ ಮಟ್ಟಿಗೆ ಮಾಡಕ್ಕೆ ತಯಾರಾಗಿದ್ದೀವಿ. ಭೂಮಿ ಕೊಟ್ಟರೆ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಾನು 2018ರಲ್ಲಿ ಇವರೇ ಮಹಾನುಭಾವರುಗಳು ಮನೆ ಬಾಗಿಲಿಗೆ ಬಂದು ಮುಖ್ಯಮಂತ್ರಿ ಆಗಪ್ಪ ಅಂತ ಮಾಡಿದ್ರಲ್ಲ, 14 ತಿಂಗಳು ಖಾಲಿ ಮಾಡಿ ಕಳಿಸೋದ್ರಲ್ಲ. ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು. ಆ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಎಲ್ಲೆಲ್ಲಿ ಕೊಟ್ಟಿದ್ದೆ? ಕಲಬುರಗಿ, ಬೀದರು, ಬಳ್ಳಾರಿ ಈ ಭಾಗಕ್ಕೆ ಕೊಟ್ಟಿದ್ದೆ, ಕೊಪ್ಪಳ ಈ ಭಾಗಕ್ಕೆ ಕೊಟ್ಟಿದ್ದೆ. ಆ ಇಂಡಸ್ಟ್ರಿಗಳು ಏನು ಮಾಡಿದ್ರಿ? ಕ್ಲಸ್ಟರ್ನ ಹೋಲಿಗೆ ಅನುಷ್ಠಾನಕ್ಕೆ ತಂದ್ರ ಏನು ಮಾಡಿದಿರಿ? ಏನು ಉದ್ಯೋಗ ಕೊಡ್ತೀರಿ? ಪಾಪ ಹೇಳಿದ್ದಾರೆ ಏನೋ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರಂತ. ಈಗ ನನ್ನ ಭಾಷಣದಲ್ಲಿ ನೋಡಿದೆ, ಎಲ್ಲಿಂದ ಉದ್ಯೋಗ ಸೃಷ್ಟಿ ಮಾಡ್ತೀರಿ? ನೀವು ಉದ್ಯೋಗ ಸೃಷ್ಟಿ ಮಾಡಿದರೆ ಇವತ್ತು ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಈ ಭಾಗದಿಂದ ರೈತರು ಗುಳೆ ಹೋಗೋದು, ಯುವಕರು ಗುಳೆ ಹೋಗೋದು ಬರ್ತಾ ಇದ್ದ, ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು. ಇವತ್ತು ನೀವು ಉದ್ಯೋಗ ಸೃಷ್ಟಿ ಮಾಡಿದರೆ ಅದು ನಡೀತದೆ. ಬಿಡದಿಯ ವಿಷಯದಲ್ಲಿ ರೈತರ ಹೋರಾಟ ಏನಿದೆ, ರೈತರು ಭೂಮಿ ಕೊಡಲಿಕ್ಕೆ ಏನು ತಯಾರಾಗಿಲ್ಲ, ಅವ್ರ ಜೊತೆಯಲ್ಲಿ ನಮ್ಮ ಧ್ವನಿ ಇದೆ. ಬಿಜೆಪಿ ನಿರಾಸಕ್ತಿ ತೋರಿಸ್ತಾ ಇದೆ ಅಂತ ಸರ್ ಬಿಡದಿ ವಿಚಾರದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ನೋಡಿ, ಯಾರು ನಿರಾಸಕ್ತಿ ತೋರಿಸ್ತಾರೆ ನಿರಾಸಕ್ತಿ ತೋರಿಸಲ್ಲ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ರೈತರು ನಾವು ಭೂಮಿ ಕೊಡಲ್ಲ ಅಂತ ಹೇಳಿ ಸುಮಾರು 500ಕ್ಕೂ ಹೆಚ್ಚಿನ ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ಜನತಾದಳ ಮೊದಲಿಂದಲೂ ನಾವು ರೈತರ ಪರವಾಗಿರ್ತಕ್ಕಂಥ ಪಕ್ಷವೇ. ರೈತರ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ. ಇವತ್ತು ರೈತರಿಗೋಸ್ಕರ ಇರ್ತಕ್ಕಂಥ ಪಕ್ಷ ಜನತಾದಳ. ಇವತ್ತು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದೆ, ಎಲ್ಲಿ ದುಡ್ಡು ತರ್ತಾನೆ ಅಂದರು. ಸಿಕ್ಕಿದಂಥ ಅವಕಾಶ ನನಗೇನು ಈ ರೀತಿ 136 ಸೀಟ್ ಕೊಟ್ಟು ಮುಖ್ಯಮಂತ್ರಿ ಮಾಡಿರಲಿಲ್ಲ. 38 ಸೀಟಿನ ಮುಖ್ಯಮಂತ್ರಿಯಾಗಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ 25,000 ಕೋಟಿ ಹಣ ಕೊಟ್ಟೆ. ಇದು ನಾವು ಮೊದಲಿಂದಲೂ ರೈತರ ಪರವಾಗಿ ಧ್ವನಿ ಎತ್ತು ಬಂದಿರತಕ್ಕಂಥ ಪಕ್ಷ. ಈಗಲೂ ಬಿಡದಿ ಭಾಗದ ರೈತರು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಸರ್, ನೈಸ್ ರಸ್ತೆ ವಿಚಾರವಾಗಿ ಸಿಎಂ ಅವರಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಭೂಮಿಯನ್ನು ವಶಪಡಿಸಿಕೊಳ್ಳಿ. ಹಾಂ, ಇದನ್ನು ಹೌದು ವಾಪಸ್ ತಗೋಬೇಕು ಅನ್ನೋದು ನಾನು ಹೇಳ್ತಿಲ್ಲ. ಹೈಕೋರ್ಟ್ನ ಸಿಂಗಲ್ ಬೆಂಚು, ಡಬಲ್ ಬೆಂಚ್ನಲ್ಲಿ ಇತ್ತೀಚೆಗೆ ತೀರ್ಪು ಕೊಟ್ಟಿದ್ದಾರೆ. ಹಲವಾರು ಕಾಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಆ ನೈಸ್ನ ಯೋಜನೆ ಹೆಸರಿನಲ್ಲಿ BMIC ಯೋಜನೆಯ ಹೆಸರಿನಲ್ಲಿ ಇವತ್ತು ಆಗಿರ್ತಕ್ಕಂಥ ಹಲವಾರು ರೀತಿಯ ಇಲ್ಲಿಗಲ್ ಆ್ಯಕ್ಟಿವಿಟೀಸು, ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ಏನೇನೋ ಇವತ್ತು ಲೂಟಿ ಆಗಿದೆ. ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಕಳೆದ 20 ವರ್ಷದಿಂದ ರೈತರು ಭೂಮಿನ ವಶಪಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ, ರೈತರಿಗೆ ಅವಾರ್ಡ್ ಕೊಟ್ಟಿಲ್ಲ. ಇನ್ನು ಅದರ ಬಗ್ಗೆ ಕೋರ್ಟು ಇವತ್ತು ಕೆಲವು ಸರ್ಕಾರಕ್ಕೆ ಏನು ಗಡುವು ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಗಡುವು ಅನ್ನೋದಲ್ಲ, ಇವತ್ತು ಏನು ತೀರ್ಮಾನ ಮಾಡಬೇಕು. ಇಲ್ಲಿ ಈ ಒಂದು BMIC ಯೋಜನೆ ಈ ಕರ್ನಾಟಕ ರಾಜ್ಯದ ಅತ್ಯಂತ ಒಂದು ದೊಡ್ಡ ಮಟ್ಟದ ಹಗರಣ ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ನಾನೇನೋ ಒಂದು ಪತ್ರ ಬರೆದಿದ್ದೇನೆ, ಅದನ್ನು ವಶಪಡಿಸಿ ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಆ ತೀರ್ಪನ್ನು ಇವತ್ತು ಜಾರಿಗೆ ತನ್ನಿ ಅಂತ ಏನು ಪತ್ರ ಬರೆದಿದ್ದೇನೆ. ಪತ್ರ ನೋಡಿಲ್ವಂಥವ್ರು ಇನ್ನೂ ಪಾಪ. ಪತ್ರ ನೋಡಿ ಏನು ಕ್ರಮ ತಗೋಬೇಕು ಕಾನೂನು ವ್ಯಾಪ್ತಿನಲ್ಲಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳಿಗೆ ಕಾನೂನಿನ ವ್ಯಾಪ್ತಿಯೊಳಗೆ. ಅಲ್ಲೇನು ಉಲ್ಲಂಘನೆಗಳೇ ಆಗಿದೆ, ಆ ಉಲ್ಲಂಘನೆ ಹಿನ್ನೆಲೆಯಲ್ಲಿ 2 ಕೋರ್ಟ್ ಆದೇಶ ಏನಿದೆ ಅದನ್ನು ಜಾರಿಗೆ ತನ್ನಿ ಅಂತಕ್ಕಂಥ ಪತ್ರ ಬರೆದಿದ್ದೇನೆ. ನೋಡೋಣ ಏನು ತೀರ್ಮಾನ ತಗೋತಾರೆ. ಪತ್ರ ನೋಡಿಲ್ವಂತಲ್ಲ ಅವರು. ಪತ್ರ ನೋಡಿ ತೀರ್ಮಾನ ತಗೊಳ್ಳಿ. ಪಾಪ ಕೋರ್ಟ್ ಆದೇಶ 78 ಜುಲೈ ತಿಂಗಳಲ್ಲಿ ಬಂದಿದೆ. ಈಗ ಆಗಸ್ಟು 15 ಎಷ್ಟನೇ ತಾರೀಕು ಇವತ್ತು 14ಕ್ಕೆ ಬಂದಿದ್ವಿ. ಇವತ್ತು ಇನ್ನೂ ಪತ್ರ ಕೋರ್ಟ್ನ ಆದೇಶ ನೋಡಿಲ್ಲ. ಪಾಪ ಹೇಳಿದ್ರು ಈ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಒಂದು ನಯಾ ಪೈಸಾ ಯಾರಾದರೂ ಲಂಚ ಕೇಳಿದ್ರೆ ಅದನ್ನು ಬಡ್ದಾಕ್ತೀನಿ ಅಂತ ಹೇಳ್ತಾರೆ, ಬಡ್ದಾಕ್ತಾರಂತೆ. ಇಲ್ಲಿ ಲಕ್ಷಾಂತರ ಕೋಟಿ ವ್ಯವಹಾರ, ಆ BMIC ಯೋಜನೆದು ಲಕ್ಷಾಂತರ ಕೋಟಿ ಹಗರಣ ಕೋರ್ಟ್ ಆದೇಶ ಮಾಡಿದೆ. ಇವರು ಭ್ರಷ್ಟಾಚಾರ ನಿಲ್ಲಿಸೋದು ಆಮೇಲೆ ಇಲ್ಲಿ ಆಗಿದೆಯಲ್ಲ ಕೋರ್ಟ್ ಆದೇಶದ ಹಿನ್ನೆಲೆ
ಅದಕ್ಕೇನು ಆ್ಯಕ್ಷನ್ ತಗೋತಾರೆ ನೋಡೋಣಂತೆ. ದೇವೇಗೌಡರು ಇನ್ನೂ ಚೇತರಿಸ್ಕೊತಾ ಇದ್ದಾರೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಅವರು ನಾಡಿನ ಜನತೆಯ ಒಂದು ಸಮಸ್ಯೆಗಳಿಗೆ ಧ್ವನಿ ಎತ್ತಲಿಕ್ಕೆ ಇನ್ನೂ ನಮ್ಮ ಜೊತೆಲಿ ಇರ್ತಾರೆ ಅಂತಕ್ಕಂಥ ದೇವರು ಅವರಿಗೆ ಆಯುಷ್ ಕೊಡ್ತಾರೆ ಅಂತಕ್ಕಂಥ ಒಂದು ದೇವ್ರ ಮೇಲೆ ನಂಬಿಕೆ ಇದೆ.